ವಾಕ್ಯಾನುಸಾರವಾದ ಸೇವೆಗಳೂ ಇವೆ, ವಾಕ್ಯಕ್ಕೆ ವಿರುದ್ಧವಾಗಿ ಜರುಗುವ ಸೇವೆಗಳು ಕೂಡ ಇವೆ. ಆ ದಿನ ಅನೇಕರು ಬಂದು, ಸ್ವಾಮಿ, ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಬಿಡಿಸಲಿಲ್ಲವೋ? ನಿನ್ನ ನಾಮದಲ್ಲಿ ನಾವು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೋ? ನಿನ್ನ ನಾಮದಲ್ಲಿ ನಾವು ಅದ್ಭುತ ಕಾರ್ಯ ಮಾಡಲಿಲ್ಲವೋ ಎಂದು ಹೇಳುವರು. ಅಲ್ಲಿ ಅನೇಕರು ಅಂತ ಇದೆಯಾ, ಕೆಲವರು ಅಂತ ಇದೆಯಾ? ಅದನ್ನು ನೋಡೋಣ ಬನ್ನಿರಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನ. ಆ ದಿನದಲ್ಲಿ ಅನೇಕರು ನನಗೆ, ಆ ದಿನದಲ್ಲಿ ಕೆಲವರು ನನಗೆ ಎಂದು ಇರುವುದಾದರೆ ಅದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಕಲ್ವರಿ ಟೆಂಪಲ್ ಸದಸ್ಯರೇ, ಅಥವಾ ಕಲ್ವರಿ ಸ್ವರದ ಮೂಲಕ ನನ್ನ ಸಂದೇಶ ಕೇಳುವಂತಹ ಕ್ರೈಸ್ತಿಯ ಸಮಾಜವೇ, ದಯವಿಟ್ಟು ಕೇಳಿ. ನಾವು ವಾಕ್ಯವನ್ನು ಧ್ಯಾನಿಸುವುದಾದರೆ, ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ, ವಾಕ್ಯಾನುಸಾರವಾಗಿ ಸೇವೆ ಮಾಡುವುದಾದರೆ ಅದೇ ನಮಗೆ ಕ್ಷೇಮ. ಯಾರೊಬ್ಬರನ್ನು ವಿಮರ್ಶಿಸುವ ಪ್ರಯತ್ನ ಮಾಡ್ತಿಲ್ಲ, ಯಾರೊಬ್ಬರ ಮೇಲೆಯೂ ತಪ್ಪು ಮುದ್ರೆ ಹಾಕುವ ಆಲೋಚನೆ ನನಗಿಲ್ಲ. ನಾನು ಸಾರುವ ಈ ಸಂದೇಶವು ವಾಕ್ಯಾನುಸಾರವಾಗಿರುವುದಾದರೆ ದಯವಿಟ್ಟು ವಾಕ್ಯವನ್ನು ಪ್ರೀತಿಸಿ ವಾಕ್ಯಾನುಸಾರವಾಗಿ ಸೇವೆ ಮಾಡಬೇಕೆಂದು ಆಶಿಸುವಂಥವರು ಇರುವುದಾದರೆ ದಯವಿಟ್ಟು ವಾಕ್ಯಾನುಸಾರವಾಗಿ ಸೇವೆ ಮಾಡಿ. ಇಲ್ಲವಾದರೆ ಏನಾಗುತ್ತೆ? ಆ ದಿನದಲ್ಲಿ ಕೆಲವರು ಅಂತ ಇಲ್ಲ ಪ್ರಿಯರೇ, ಆ ದಿನದಲ್ಲಿ ಅನೇಕರು ಅಂತ ಇದೆ. ಅಂದರೆ ಅರ್ಥವೇನು? ಬಹಳ ಜನರು, ಎಷ್ಟೋ ಜನರು. ಅದಕ್ಕೆ ಹೇಳ್ತಿದ್ದೇನೆ, ಕಲ್ವರಿ ಸ್ವರ ವೀಕ್ಷಿಸುವ ವೀಕ್ಷಕರೇ, ಬಹಳ ಜನರು ವಾಕ್ಯಕ್ಕೆ ವಿರುದ್ಧವಾಗಿ ಸೇವೆ ಮಾಡುವಂಥವರು ಹೊರಟು ಬಂದಿದ್ದಾರೆ. ಬಹಳ ಜನರು ವಾಕ್ಯವನ್ನು ವಕ್ರೀಕರಿಸಿ ವಾಕ್ಯವನ್ನು ಬೋಧಿಸ್ತಿದ್ದಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ಸೇವೆ ಮಾಡ್ತಿದ್ದಾರೆ. ಕೆಲವರು ಅಂತ ಇಲ್ಲ ಬೈಬಲ್ನಲ್ಲಿ, ಅನೇಕರು ಅಂತ ಇದೆ. ಅಂದರೆ ಅರ್ಥ ಬಹಳ ಜನರಿದ್ದಾರೆ. ನಾವು ಸಾಧಾರಣವಾಗಿ ಒಬ್ಬ ಸೇವಕನಾಗಿ ಮಾಡುವಂತಹ ಸೇವೆಯನ್ನಾಗಲಿ ಯಾವುದರೊಂದಿಗೆ ನಾವು ಹೋಲಿಸುತ್ತೇವೆ ಗೊತ್ತಾ? ಆ ಸೇವೆಯಲ್ಲಿ ಜರುಗುವ ಅದ್ಭುತಗಳನ್ನು ನೋಡಿಯೋ, ಆಶ್ಚರ್ಯ ಕಾರ್ಯಗಳನ್ನು ನೋಡಿಯೋ, ಮಹತ್ಕಾರ್ಯಗಳನ್ನು ನೋಡಿಯೋ, ಅಬ್ಬೋ, ಅವರು ಎಂತಹ ದೊಡ್ಡ ಸೇವಕರು, ಅದು ಎಷ್ಟೋ ದೊಡ್ಡ ಸೇವೆಯಾಗಿದೆ ಎಂಬುದಾಗಿ ನಾವು ಸಾಧಾರಣವಾಗಿ ಆ ಸೇವೆಯನ್ನು ಹೋಲಿಸುವ ಪ್ರಯತ್ನ ಮಾಡ್ತೇವೆ. ಆ ಸೇವೆಯ ಕುರಿತು ಒಂದು ಅಭಿಪ್ರಾಯಕ್ಕೆ ಬರ್ತೇವೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಕಲ್ವರಿ ಟೆಂಪಲ್ಗೆ ಬರುವ ಜನರನ್ನು ನೋಡಿಯೋ, ಕಲ್ವರಿ ಟೆಂಪಲ್ನ ಒಂದು ಸುತ್ತಳತೆಯನ್ನು ನೋಡಿಯೋ, ಅದಕ್ಕಾಗಿಯೇ ಕಲ್ವರಿ ಟೆಂಪಲ್ ದೇವರ ಚಿತ್ತಾನುಸಾರವಾದ ಸೇವೆ ಎಂದು ಭಾವಿಸಬೇಡಿ. ಸತೀಶ್ ಕುಮಾರಾದ ನಾನು ಹಾಕುವ ಸೂಟನ್ನು ನೋಡಿಯೋ, ಧರಿಸುವ ಬೂಟನ್ನು ನೋಡಿಯೋ, ಸತೀಶ್ ಕುಮಾರಾದ ನನ್ನ ಸೇವೆಯನ್ನು ದಯವಿಟ್ಟು ನೀವು ಒಂಥರ ಮಾರ್ಕ್ಸ್ ಹಾಕುವ ಪ್ರಯತ್ನ ಮಾಡಬೇಡಿ. ಕಲ್ವರಿ ಸ್ವರ ವೀಕ್ಷಿಸುವ ನೀವೆಲ್ಲರೂ ಆಗಿರ್ಬೋದು, ಅಥವಾ ಸಂದೇಶ ಸಾರುವಂತಹ ನಾನಾಗಿರ್ಬೋದು, ಆ ಸಂದೇಶ ಕೇಳುವಂತಹ ನೀವೆಲ್ಲ ಆಗಿರ್ಬೋದು. ಸತೀಶ್ ಕುಮಾರಾದ ನಾನು ಮಾಡುವ ಸೇವೆ, ಇಲ್ಲವೇ ಸತೀಶ್ ಕುಮಾರಾದ ನಾನು ಮಾಡುವ ಸೇವೆಯಲ್ಲಿರುವಂತಹ ಅಭಿವೃದ್ಧಿಯನ್ನು ನೋಡಿಯೋ, ಇಲ್ಲವೇ ಜಯಗಳನ್ನು ನೋಡಿಯೋ ನೀವು ಎಂದಿಗೂ ಅಳೆಯುವಂಥವರಾಗಿರಲೇ ಬಾರದು. ದಯವಿಟ್ಟು ಕೇಳ್ರಿ. ಮೋಶೆಗೆ ದೇವರು ಬಂಡೆಯೊಂದಿಗೆ ಮಾತಾಡಂದ್ರೆ ಏನ್ಮಾಡಿದ? ಆ ಬಂಡೆಗೆ ಹೊಡೆದ. ಆಗ ಅದ್ಭುತ ಜರುಗಿತೋ ಇಲ್ಲವೋ? ನಿಜವಾಗ್ಲೂ ಅಲ್ಲಿ ಅದ್ಭುತ ಜರುಗಿತು. ಆದರೆ ವಾಸ್ತವದಲ್ಲಿ ಜರುಗಿದೇನು? ಮೋಶೆ ತಪ್ಪು ಮಾಡಿದ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಕಾರ್ಯ ಮಾಡಿದ, ಆದಾಗ್ಯೂ ಅಲ್ಲಿ ಅದ್ಭುತ ಜರುಗಿತು. ಮೋಶೆ ಮಾಡಿರುವಂತಹ ಅದ್ಭುತ ಕಾರ್ಯ, ಮಹತ್ಕಾರ್ಯವನ್ನು ನೋಡಿ ಮೋಶೆ ಎಂತಹ ದೊಡ್ಡ ಸೇವಕನಾಗಿದ್ದಾನೆ ಎಂಬ ಅಭಿಪ್ರಾಯ ನಮಗುಂಟಾಗಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಮಾತ್ರ ಮೋಶೆ ಮಾಡಿರೋದು ಅಪರಾಧ. ಒಂದು ತಪ್ಪನ್ನು ಮಾಡಿದ, ಮಾಡಕೂಡದನ್ನು ಮಾಡಿದ. ಆದಾಗ್ಯೂ ಕೂಡ ಆ ಬಂಡೆಯೊಳಗಿಂದ ನೀರು ಬಂದವು. ಒಂದು ವೇಳೆ ಅದೇ ಕೆಲಸ ಸತೀಶ್ ಕುಮಾರಾದ ನಾನು ಮಾಡಿದ್ದೆ ಆದರೆ ಅವರು ಬಂಡೆಗೆ ಹೊಡೆದಿದ್ದಾರೆ, ನೀರು ಬಂದಿವೆ. ಅನೇಕ ಸಾವಿರಾರು ಜನರು ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕುಡಿಯಲು ನೀರಿಲ್ಲದಿರುವಾಗ, ನೀರಿಲ್ಲ ಅನ್ನುವಾಗ ಸತೀಶ್ ಕುಮಾರ್ ಅವರು ಬಂದು ಒಂದು ಕೋಲನ್ನು ಹಿಡ್ಕೊಂಡು ಬಂಡೆಗೆ ಹೊಡೆದ್ರೆ ಆ ಬಂಡೆಯೊಳಗಿಂದ ನೀರು ಚಿಮ್ಮುತ್ತಾ ಬ್ಯಾಂಗ್ಳೂರು ಪಟ್ಟಣದಲ್ಲಿರುವ ಸಮಸ್ತ ಜನರಿಗೆ ನೀರು ದೊರಕುವುದಾದರೆ ಹೆಸರು ನನಗೆ ಬರುತ್ತೆ. ಪ್ರತಿ ನ್ಯೂಸ್ ಪೇಪರ್ನಲ್ಲಿ ಮಹಾದ್ಭುತ ಮಹಾದ್ಭುತ ಮಹಾದ್ಭುತ, ಸತೀಶ್ ಕುಮಾರ್ ಅವರು ಸಾಮಾನ್ಯರಲ್ಲ, ಬಂಡೆಗೆ ಹೊಡೆದ್ರೆ ನೀರೇ ಬಂದವು ಎಂದು ಪ್ರತಿಯೊಂದು ಕಡೆಯಲ್ಲಿಯೂ ಡೊಂಗರ ಸಾರ್ತಾರೆ. ಆದರೆ ಮೇಲಿನಿಂದ ದೇವರು ನೋಡಿ, ಎಂತಹ ಕೆಲಸ ಮಾಡಿದಯ್ಯ ಸತೀಶ್ ಕುಮಾರ್, ನಿನಗೆ ಯಾರು ಹೇಳಿದ್ದಾರೆ ಆ ಬಂಡೆಗೆ ಹೊಡೆ ಎಂದು? ನಾನು ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ಅದ್ಭುತ ಜರುಗಿತು. ಆದರೆ ಆ ಅದ್ಭುತ ಹಿಂದೆ ಇರುವ ವ್ಯಕ್ತಿಯಾಗಿರುವ ಮೋಶೆ ಮಾತ್ರ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿಯೇ ವ್ಯವಹರಿಸಿದ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಮೋಶೆ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ವ್ಯವಹರಿಸಿದಾಗ್ಯೂ ಕೂಡ ದೇವರು ಎದಕ್ಕಾಗಿ ಅದ್ಭುತವನ್ನು ಜರುಗಿಸಿದರು? ದಯವಿಟ್ಟು ಕೇಳಿ ಪ್ರಿಯರೇ. ಆ ದಿನ ನಿಜವಾಗ್ಲೂ ಜನರಿಗೆ ನೀರು ಬೇಕಾಗಿದ್ವು. ಜನರಿಗೆ ಆ ದಿನ ನೀರಿನ ಅವಶ್ಯಕತೆ ಇತ್ತು. ನೀರಿಲ್ಲದಿದ್ರೆ ಆ ದಿನ ಅವರು ಸಾಯ್ತಾ ಇದ್ರು. ಅದಕ್ಕಾಗಿಯೇ ನೀರು ಅವರಿಗೆ ಬೇಕಿತ್ತು, ನೀರಿನ ಅವಶ್ಯಕತೆ ಇತ್ತು. ಅವರಿಗೆ ನೀರಿನ ಅವಶ್ಯಕತೆ ಇರುವುದರಿಂದ ದೇವರು ನೀರು ಕೊಟ್ರು. ಆದರೆ ಆ ನೀರನ್ನು ಕೊಡುವ ಪ್ರಕ್ರಿಯೆಯಲ್ಲಿ ಮೋಶೆ ಮಾತ್ರ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ
ವ್ಯವಹರಿಸಿದ. ಜನರಿಗೆ ಸುವಾರ್ತೆ ಅವಶ್ಯಕವಾಗಿದೆ. ಜನರ ಜೀವಿತದಲ್ಲಿ ಬಿಡುಗಡೆ ಅವಶ್ಯಕವಾಗಿದೆ. ಜನರ ಜೀವಿತದಲ್ಲಿ ದೇವರ ಕುರಿತಾದ ಸಂದೇಶದ ಅವಶ್ಯಕತೆ ಇದೆ. ಆ ಸಂದೇಶವನ್ನು ಜನರಿಗೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ದೇವರು ಸೇವಕರನ್ನು ಉಪಯೋಗಿಸ್ತಾರೆ. ಆದರೆ ಅದೇ ಸೇವಕನು ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪೋದಿಲ್ಲ. ಅರ್ಥವಾಗ್ತಿದೆಯಾ? ಮೋಶೆ ಆ ದಿನ ಬಂಡೆಗೆ ಹೊಡೆದಾಗ ಆಶ್ಚರ್ಯ ಕಾರ್ಯ ಜರುಗಿತು, ಅದ್ಭುತ ಕಾರ್ಯ ಜರುಗಿತು. ಅದಕ್ಕಾಗಿಯೇ ಅಬ್ಬೋ ಮೋಶೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾದೊಡ್ಡ ಪ್ರವಾದಿ ಎಂಬುದಾಗಿ ನಾವು ಚಪ್ಪಾಳೆ ಹೊಡೆಯಬಹುದು, ಇಲ್ಲವೇ ದೊಡ್ಡದಾಗಿ ಸಾಕ್ಷಿ ಕೊಡಬಹುದು. ಆದರೆ ವಾಸ್ತವದಲ್ಲಿ ಮೋಶೆ ಮಾಡಿದ್ದು ಮಾತ್ರ ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ. ಅವರಿಗೇನೋ ನೀರು ದೊರಕಿದುವು, ಬಂಡೆಯೊಳಗಿಂದ ನೀರು ಸಿಕ್ಕವು, ಅವರ ದಾಹ ತೀರಿಸಲಾಯಿತು. ಆದರೆ ಯಾರು ವಾಗ್ದಾನ ಭೂಮಿ ಮಿಸ್ ಮಾಡ್ಕೊಂಡ್ರು ಗೊತ್ತಾ? ಮೋಶೆಯೇ ಮಿಸ್ ಮಾಡ್ಕೊಂಡ. ಅದಕ್ಕೆ ಹೇಳ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ, ಸೇವೆ 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 ಎಂದು ಹೇಳಿ, ಸಂದೇಶ 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 ಎಂದು ಹೇಳಿ ಒದ್ದಾಡುವುದಕ್ಕಿಂತ, ಒತ್ತಡಕ್ಕೊಳಗಾಗುವುದಕ್ಕಿಂತ ದೇವರು ನನ್ನನ್ನು ಎದಕ್ಕಾಗಿ ಕರೆದಿದ್ದಾರೆ, ದೇವರು ನನಗೆ ಕೊಟ್ಟ ಕೆಲಸ ಏನಾಗಿದೆ, ದೇವರು ನನಗೆ ಕೊಟ್ಟ ಸೇವೆ ಏನಾಗಿದೆ, ಆ ಸೇವೆಯಲ್ಲಿ ನನ್ನ ಪಾತ್ರ ಏನಾಗಿದೆ ಎನ್ನುವುದನ್ನು ವಾಕ್ಯಾನುಸಾರವಾಗಿ ಗುರುತಿಸಿ ಸೇವೆ ಮಾಡುವುದಾದರೆ ಅದು ಪ್ರತಿಯೊಬ್ಬರಿಗೂ ಕ್ಷೇಮವಾಗಿರುತ್ತೆ ಎಂದು ಒಬ್ಬ ಆತ್ಮೀಕ ಸಹೋದರನಾಗಿ 2 ಕೈಗಳನ್ನು ಜೋಡಿಸಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸುತ್ತೇನೆ. ನಿಮ್ಮನ್ನು ವಿಮರ್ಶಿಸುವ ಪ್ರಯತ್ನವಾಗಲಿ, ಇಲ್ಲವೇ ನಿಮ್ಮಲ್ಲಿ ತಪ್ಪು ಹುಡುಕುವ ಪ್ರಯತ್ನವಾಗಲಿ ನಾನು ಮಾಡ್ತಾ ಇಲ್ಲ. ಹಾಗೆ ಮಾಡುವ ಅವಶ್ಯಕತೆ ನನಗೇನೂ ಇಲ್ಲ. ಅದರಿಂದ ನನಗೆ ಯಾವ ಲಾಭ ಸಿಗುವುದೇ ಇಲ್ಲ. ಆದರೆ ವಾಕ್ಯ ಏನನ್ನು ಹೇಳುತ್ತದೆಯೋ ಆ ವಾಕ್ಯಾನುಸಾರವಾಗಿ ಸೇವೆ ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಗಾದರೆ ವಾಕ್ಯಕ್ಕೆ ವಿರುದ್ಧವಾಗಿ ಸೇವೆ ಮಾಡಬಹುದು? 100% ಮಾಡಬಹುದು. ವಾಕ್ಯಕ್ಕೆ ವಿರುದ್ಧವಾಗಿ ಸೇವೆ ಮಾಡುವಾಗ ಅದ್ಭುತ ಮಹತ್ಕಾರ್ಯಗಳು ಜರುಗುತ್ತವೆಯೋ? 100% ಜರುಗುತ್ತವೆ. ಹೇಗೆ? ಮೋಶೆಯ ಜೀವಿತದಲ್ಲಿ ನಾವು ನೋಡಿದೇವಲ್ಲವೇ? 2ನೇದು, ಫರೋಹನ ಮುಂದೆ ಮೋಶೆ ತನ್ನ ಕೋಲನ್ನು ಎಸೆದಾಗ ಏನಾಯಿತು? ಹಾವಾಗಿ ಮಾರ್ಪಟ್ಟಿತು, ಸರ್ಪವಾಗಿ ಮಾರ್ಪಟ್ಟಿತು. ಅದನ್ನು ನೋಡಿದ ಫರೋ ಏನು ಹೇಳ್ತಾನೆ? ಓಹೋ, ಅಷ್ಟೇನಾ, ನಮ್ಮ ಮಂತ್ರವಾದಿಗಳು ಕೂಡ ಬರ್ತಾರೆ ಎಂದು ಹೇಳಿ ತನ್ನ ಮಂತ್ರವಾದಿಗಳನ್ನು ಕರೀತಾನೆ. ಅವರೂ ಕೋಲನ್ನು ಕೆಳಗೆ ಎಸೆಯುತ್ತಾರೆ. ಹಾವಾಯ್ತೋ ಇಲ್ಲವೋ? ಅವರ ಕೈಕೋಲು ಕೆಳಗೆ ಎಸೆದಾಗ ಅವುಗಳು ಕೂಡ ಹಾವಾದವು. ಯಶ್, ಫರೋಹನ ಬಳಿಯಲ್ಲಿರುವಂತಹ ಮಂತ್ರವಾದಿಗಳು ಕೂಡ ಅದ್ಭುತಗಳನ್ನು ಮಾಡಿದರು. ಸಹೋದರ ಸಹೋದರಿಯರೇ, ಸಭೆಯೇ ಕೇಳಿರಿ. ನಾವು ಒಬ್ಬ ಸೇವಕನನ್ನಾಗಲಿ ಒಂದು ಸಭೆಯನ್ನಾಗಲಿ ಪರೀಕ್ಷಿಸಲು ಇಚ್ಛಯಿಸುವುದಾದರೆ, ಪರಿಶೋಧಿಸಲು ಇಚ್ಛಯಿಸುವುದಾದರೆ ಜರುಗುವಂತಹ ಔಟ್ಸೈಡ್ ವಿಸ್ಮಯವಾಗಿರುವ ವಿನ್ಯಾಸವಾಗಲಿ ವಿಚಿತ್ರಗಳಾಗಲಿ ನೋಡುವಂಥದ್ದಲ್ಲ. ಒಬ್ಬ ಸೇವಕನನ್ನಾಗಲಿ ಒಂದು ಸೇವೆಯನ್ನಾಗಲಿ ನೀವು ಅಳತೆ ಮಾಡಿ ಪರೀಕ್ಷಿಸಲು ಇಚ್ಛಯಿಸುವುದಾದರೆ ಅವರು ಪ್ರಕಟಿಸುವಂತಹ ವಾಕ್ಯವಾಗಿದೆ. ವಾಕ್ಯಾನುಸಾರವಾಗಿ ಅವರು ಮಾಡುವಂತಹ ಸೇವೆಯಾಗಿರಬೇಕು. ಅದರ ಮೇಲೆ ಸೇವೆ ಕಟ್ಟಲ್ಪಡುತ್ತೆ, ಆ ಸೇವೆ ನಿಲ್ಲಲ್ಪಡುತ್ತೆ. ವಾಕ್ಯದಿಂದಲೇ ಒಬ್ಬ ಸೇವಕನನ್ನು ನೋಡಿರಿ. ವಾಕ್ಯದ ಮೂಲಕವೇ ಒಬ್ಬ ಸೇವಕನ ಸೇವೆಯನ್ನು ಪರಿಶೀಲಿಸಿ ನೋಡಿರಿ. ಇದು ಬಹು ಅಮೂಲ್ಯವಾಗಿದೆ. ಸಕ್ಸಸ್ ಈಸ್ ನಾಟ್ ದ ಸೈನ್ ಆಫ್ ಡೂಯಿಂಗ್ ಗಾಡ್ಸ್ ವಿಲ್. ಒಬ್ಬ ವ್ಯಕ್ತಿ ಸೇವೆಯಲ್ಲಿ ಹೊಂದಿಕೊಳ್ಳುವಂತಹ ಜಯಗಳು ಅದೇ ವಾಕ್ಯಾನುಸಾರವಾದ ಸೇವೆಗೆ ನಿದರ್ಶನ ಎಂದು ಹೇಳುವ ಹಾಗೆ ಇಲ್ಲ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸೇವಕರಿದ್ದಾರೆ, ವಾಕ್ಯಕ್ಕೆ ವಿರುದ್ಧವಾಗಿಯೇ ಸೇವೆ ಮಾಡಿದ್ದಾರೆ. ಆದಾಗ್ಯೂ ಕೂಡ ಅವರ ಸೇವೆಯಲ್ಲಿ ದೊಡ್ಡ ದೊಡ್ಡ ಆಶ್ಚರ್ಯ ಮಹತ್ಕಾರ್ಯಗಳು ಜರುಗಿದವು. ಅವರಲ್ಲಿ ಒಬ್ಬರು ಯಾರೆಂದರೆ ಬೆನ್ನಿಹೀನ್ ಅವರ ಸೇವೆಯಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳು ಮಹತ್ಕಾರ್ಯಗಳು ಜರುಗಿರುತ್ತವೆ. ಎಷ್ಟೋ ಜನರು ಸ್ವಸ್ಥತೆ ಹೊಂದಿರ್ತಾರೆ. ಆದರೆ ಈ ದಿನ ಅದೇ ಬೆನ್ನಿಹೀನ್ ಅವರು ಪಬ್ಲಿಕ್ ಆಗಿ ಸಾಕ್ಷಿ ಕೊಡ್ತಿದ್ದಾರೆ. ಏನೆಂದು ಗೊತ್ತಾ? ಇದುವರೆಗೂ ನಾನು ಮಾಡಿರುವಂತಹ ಸೇವೆ ವಾಕ್ಯಾನುಸಾರವಾದದ್ದು ಅಲ್ಲ. ದಯವಿಟ್ಟು ನಾನು ಮಾಡಿರುವ ಸೇವೆಯನ್ನು ಯಾರೊಬ್ಬರೂ ಅನುಸರಿಸಬೇಡಿರಿ. ನಾನಂದುಕೊಂಡೆ ಇವೆಲ್ಲವೂ ಕೂಡ, ನಾನು ಸ್ಟೇಜ್ ಮೇಲೆ ಮಾಡಿರುವ ಇವೆಲ್ಲವೂ ಕೂಡ ಅದೇ ಪ್ರಾಮುಖ್ಯ ಅಂದುಕೊಂಡೆ, ಅದೇ ಜನರಿಗೆ ಅವಶ್ಯಕವಾಗಿದೆ ಅಂದುಕೊಂಡೆ. ಅದನ್ನೇ ನಾನು ಪ್ರೋತ್ಸಾಹಿಸಿದ್ದೇನೆ, ಅದಕ್ಕಾಗಿಯೇ ನಾನು ತವಕಿಸಿದ್ದೇನೆ. ಆದರೆ ಈ ದಿನ ನನಗೆ ಅರ್ಥವಾದದ್ದೇನೆಂದರೆ, ಶರೀರ ಸಂಬಂಧವಾದ ಅದ್ಭುತಕ್ಕಿಂತಲೂ ಅತಿ ಶ್ರೇಷ್ಠವಾದದ್ದು ಆತ್ಮಿಕವಾದ ರೋಗದಲ್ಲಿರುವಂಥವರಿಗೆ ಬಿಡುಗಡೆಯನ್ನುಂಟು ಮಾಡುವುದಕ್ಕೋಸ್ಕರ ವಾಕ್ಯ ಪ್ರಕಟಿಸುವುದೇ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಅದೇ ಬೆನ್ನಿಹೀನ್ ಅವರು ಪಬ್ಲಿಕ್ ಆಗಿ ಸಾಕ್ಷಿ ಕೊಡ್ತಿದ್ದಾರೆ. ಅದೇನೆಂದರೆ, ಗತದಲ್ಲಿ ನಾನು ಶರೀರ ಸಂಬಂಧವಾದವುಗಳಿಗೋಸ್ಕರ ಅವುಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ನನ್ನ ಸೇವೆ ಎಂದು ಭಾವಿಸಿದ್ದೇನೆ. ಆದರೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ನಾನು ಪರಿಪಕ್ವತೆಗೆ ಬಂದಾಗ ದೇವರು ನನ್ನನ್ನು ಸಂಧಿಸಿ ಮಾತಾಡಿದ್ದೇನೆಂದರೆ, ಇದು ಅಯ್ಯ ನಿಜವಾದ ಸೇವೆ, ವಾಕ್ಯಾನುಸಾರವಾದ ಸೇವೆ ನಿಜವಾದ ಸೇವೆಯಾಗಿದೆ. ಬೆನ್ನಿಹೀನ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಳ್ತಾರೆ, ಅವರು ಮಾಡಿರುವ ಸೇವೆ ವಾಕ್ಯಾನುಸಾರವಾದ ಸೇವೆ ಅಲ್ಲವೆಂದು. ಒಪ್ಪಿಕೊಳ್ಳಲಾರ್ದ ಹಾಗೆ ಕಣ್ಮುಚ್ಚಿಕೊಂಡವರು ಈ ಲೋಕದಲ್ಲಿ ಬಹಳ ಜನ ಇದ್ದಾರೆ.
ಆ ದಿನದಲ್ಲಿ ಅನೇಕರು, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಆ ದಿನದಲ್ಲಿ ಅನೇಕರು ನನ್ನನ್ನು ನೋಡಿ, ಆ ದಿನ ಯೇಸುವನ್ನು ನೋಡಿ ಹೇಳ್ತಾರಂತೆ, ಪ್ರಭುವೇ, ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಪ್ರವಾದಿಸಲಿಲ್ಲವೋ? ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೋ? ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೋ ಅನ್ನುತ್ತಾರಂತೆ. ಯಾರ ಹೆಸರಲ್ಲಿ? ಯೇಸುವಿನ ಹೆಸರಿನಲ್ಲಿಯೇ. ಅದನ್ನೇ ಅವರು ಹೇಳ್ತಿದ್ದಾರೆ. ನಿನ್ನ ನಾಮದಲ್ಲಿ, ಅಂದ್ರೆ ಯೇಸುವಿನ ನಾಮದಲ್ಲಿ ನಾವು ಪ್ರವಾದಿಸಲಿಲ್ಲವೋ? ಯೇಸುವಿನ ನಾಮದಲ್ಲಿ ನಾವು ಅದ್ಭುತಗಳನ್ನು ಮಾಡಲಿಲ್ಲವೋ? ಯೇಸುವಿನ ನಾಮದಲ್ಲಿ ನಾವು ದೆವ್ವಗಳನ್ನು ಬಿಡಿಸಲಿಲ್ಲವೋ ಎಂದು ಹೇಳುವರು. ಆಗ ನಾನು ನಿಮ್ಮನ್ನು ಎಂದಿಗೂ ಅರಿಯನು. ಅಕ್ರಮ ಮಾಡುವವರೇ, ಅಕ್ರಮ ಮಾಡುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಇವರು ಯಾರಾಗಿದ್ದಾರೆ? ಕಳ್ತನ ಮಾಡಿದವರಾಗಿದ್ದಾರೋ? ಇವರು ಯಾರಾಗಿದ್ದಾರೆ? ದೌರ್ಜನ್ಯ ಮಾಡಿದವರಾಗಿದ್ದಾರೋ? ದುರ್ಮಾರ್ಗತನದ ಕೆಲಸ ಮಾಡಿದವರಾಗಿದ್ದಾರೋ? ಯಾರನ್ನು ನೋಡಿ ಯೇಸು ಹೋಗಿರಿ ನನ್ನ ಬಳಿಯಿಂದ ಎಂಬುದಾಗಿ ಹೇಳ್ತಾರಂತೆ? ಅಕ್ರಮ ಮಾಡುವಂಥವರನ್ನು. ಅಕ್ರಮಕ್ಕೆ ವ್ಯತಿರೇಕವಾದ ಪದ ಹೇಳ್ರಿ. ಯಾವುದು? ಸಕ್ರಮ. ಹಾಗೆ ಸಕ್ರಮಕ್ಕೆ ವ್ಯತಿರೇಕವಾದ ಪದ ಅಕ್ರಮ. ಅಂದರೆ ಸಕ್ರಮವಾದ ಸೇವೆಯೂ ಇದೆ, ಅಕ್ರಮವಾದ ಸೇವೆಯೂ ಇದೆ. ಈ ದಿನ ಈ ಎರಡು ಸೇವೆಗಳು ಜರುಗುತ್ತಿವೆ. ಅಕ್ರಮವಾಗಿ ಅಂದರೆ ವಾಕ್ಯಕ್ಕೆ ವಿರುದ್ಧವಾಗಿ ಸೇವೆ ಜರುಗುತ್ತಾ ಇದೆ, ಆದಾಗ್ಯೂ ಅದು ಸಕ್ರಮವಾಗಿಯೇ ಕಾಣಿಸಿಕೊಳ್ಳುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮನವಿ, ವಾಕ್ಯಾನುಸಾರವಾದ ಸೇವೆಯೇ ಕೊನೆಗೆ ನಿಲ್ಲುತ್ತದೆ. ಅದೇ ನಿಮ್ಮನ್ನು ಪರಲೋಕದಲ್ಲಿ ನಿಲ್ಲುವಂತೆ ಮಾಡುತ್ತೆ. ಒಬ್ಬ ಸೇವಕನಾಗಿ ಯೇಸುವಿನ ವಾಕ್ಯವನ್ನೇ ಪ್ರೀತಿಸಿ ಯೇಸುವಿನ ವಾಕ್ಯವನ್ನೇ ಬೋಧಿಸುವಂತಹ ಒಬ್ಬ ದೀನ ವಾಕ್ಯೋಪದೇಶಕನಾಗಿ ನನ್ನ ಮನವಿಯೇನೆಂದರೆ, ಯಾರೇ ಸೇವೆ ಮಾಡಿದ್ರೂ ಕೂಡ ದಯವಿಟ್ಟು ವಾಕ್ಯಾನುಸಾರವಾಗಿ ಸೇವೆ ಮಾಡಿ. ಸತೀಶ್ ಕುಮಾರ್ ಅವರು ಬೋಧಿಸುವ ಬೋಧನೆ ಪ್ರಕಾರ ಜೀವಿಸಿರೆಂದು ಹೇಳ್ತಾ ಇಲ್ಲ ಪ್ರಿಯರೇ. ಸತೀಶ್ ಕುಮಾರ್ ಸಾರುವ ಸಂದೇಶಗಳನ್ನು ನೋಡ್ರಿ, ಆ ಸಂದೇಶ ಅನುಸರಿಸಿರಿ ಎಂದು ಹೇಳ್ತಾ ಇಲ್ಲ, ಮರೆತು ಕೂಡ ಹೇಳ್ತಾ ಇಲ್ಲ. ಯಾಕೆಂದ್ರೆ ಸತೀಶ್ ಕುಮಾರ್ ಈಸ್ ನಾಟ್ ಪರ್ಫೆಕ್ಟ್. ಸತೀಶ್ ಕುಮಾರ್ ಪರ್ಫೆಕ್ಟ್ ಅಲ್ಲ, ಹಾಗೂ ಪರಿಪೂರ್ಣರೂ ಅಲ್ಲ. ಸತೀಶ್ ಕುಮಾರ್ ಆದ ನಾನು ಸಾರುವ ಸಂದೇಶಗಳು 100% ಪರಿಪೂರ್ಣವಾಗಿಲ್ಲದೇ ಇರಬಹುದು, ಆದರೆ ಈ ಪರಿಶುದ್ಧ ಸತ್ಯವೇದ ಮಾತ್ರ ಪರಿಪೂರ್ಣವಾದದ್ದಾಗಿದೆ. ಇದನ್ನು ನಮಗೆ ಅನುಕೂಲವಾಗಿ ಮಾಡಿಕೊಂಡು ನನ್ನ ಸೇವೆಯೇ ವಾಕ್ಯಾನುಸಾರವಾದ ಸೇವೆ ಎಂಬ ಭ್ರಮೆಯಲ್ಲಿ ಜೀವಿಸಿದರೆ ಕೊನೆಗೆ ಹೋಗಬೇಕಾದ ಸ್ಥಳಕ್ಕೆ ನಾವು ಹೋಗಲಾರದೆ ನಿಂತು ಹೋಗ್ತೇವೇನೋ. ಕೊನೆಗೆ ಹೋಗಬೇಕಾದ ಸ್ಥಳಕ್ಕೆ ಮೋಶೆ ಹೋಗಲಾರದೆಯೇ ನಿಂತು ಹೋದ ಕಾರಣ ಗೊತ್ತಾ? ದೇವರು ಹೇಳಿದ್ದಕ್ಕೆ ವ್ಯತಿರೇಕವಾಗಿಯೇ ಮಾಡಿದ. ಯಾರು ಈ ಮೋಶೆ? ದೇವರಿಂದ ಆರಿಸಲ್ಪಟ್ಟವನೇ ಆಗಿದ್ದ, ಕರೆ ಹೊಂದಿಕೊಂಡವನೇ ಆಗಿದ್ದ. ಭೂಮಿಯ ಮೇಲೆ ಅವನಂತಹ ಸಾತ್ವಿಕನು ಬೇರೆ ಯಾರೂ ಇಲ್ಲ. ಧರ್ಮಶಾಸ್ತ್ರವನ್ನೇ ಕೊಟ್ಟವನೇ ಆಗಿದ್ದ, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದವನೇ ಆಗಿದ್ದ, ಎಷ್ಟೋ ಅದ್ಭುತಗಳನ್ನು ಮಾಡಿದವನೇ ಆಗಿದ್ದ. ಆದರೆ ಕೊನೆಯಲ್ಲಿ ಮಿಸ್ ಮಾಡಿಕೊಂಡ ಪ್ರಿಯರೇ, ವಾಗ್ದಾನ ಭೂಮಿಗೆ ಸೇರ್ಲಿಕ್ಕಾಗಲಿಲ್ಲ. ಕಾರಣ ಗೊತ್ತಾ? ದೇವರು ಅವನಿಗೆ ಹೇಳಿದೊಂದು, ಅವನು ಮಾಡಿದಿನೊಂದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಒಬ್ಬ ಸೇವಕನನ್ನಾಗಲಿ, ಒಂದು ಸಭೆಯನ್ನಾಗಲಿ, ಇಲ್ಲವೇ ಒಂದು ಸಂದೇಶವನ್ನಾಗಲಿ, ಅವರಿಗಿರುವಂತಹ ಸೇವೆಯ ಸೈಜನ್ನಾಗಲಿ, ಆ ಸಭೆಗೆ ಬರುವ ಜನಸಮೂಹವನ್ನಾಗಲಿ ನೋಡಿ ದಯವಿಟ್ಟು ಆ ಸೇವಕನ ವಿಷಯದಲ್ಲಿ ಒಂದು ಅಭಿಪ್ರಾಯಕ್ಕೆ ಬರಬೇಡಿರಿ. ಅಂಥವರಲ್ಲಿ ಸತೀಶ್ ಕುಮಾರಾದ ನನ್ನನ್ನು ಕೂಡ ನೀವು ಸತೀಶ್ ಕುಮಾರಾದ ನನ್ನನ್ನು ನೋಡುವಾಗ, ಅಯ್ಯೋ, ಕಲ್ವರಿ ಟೆಂಪಲ್ಗೆ ಎಷ್ಟೋ ಮಂದಿ ಬರ್ತಾರಲ್ಲವೇ, ಎಷ್ಟೋ ಜನರು ಬರ್ತಾರಲ್ಲವೇ, ಎಷ್ಟೋ ದೊಡ್ಡ ಸಭೆಯಾಗಿದೆ. ಅದರ ನಿಮಿತ್ತವಾಗಿ ಅಲ್ಲ, ಸತೀಶ್ ಕುಮಾರಾದ ನನ್ನ ಜೀವಿತವನ್ನು, ಸತೀಶ್ ಕುಮಾರಾದ ನನ್ನ ಸೇವೆಯನ್ನು ನೀವು ಲೆಕ್ಕಿಸಬೇಕಾದದ್ದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಸತೀಶ್ ಕುಮಾರಾದ ನನ್ನ ಸೇವೆ ನೀವು ನೋಡಬೇಕಾದರೆ ನಾನು ಸಾರುವ ಸಂದೇಶವನ್ನು ವಾಕ್ಯಾನುಸಾರವಾಗಿದೆಯೋ ಇಲ್ಲವೋ ಎನ್ನುವುದರ ಮೇಲೆ ಆಧಾರವಾಗಿದೆ. ಪರಿಶುದ್ಧ ಸತ್ಯವೇದದಲ್ಲಿರುವ ವಾಕ್ಯವನ್ನು ಇದ್ದುದನ್ನು ಇದ್ದ ಹಾಗೆ ನಿಮಗೆ ನಾನು ಬೋಧಿಸಲಾರದೆ, ಈ ವಾಕ್ಯಾನುಸಾರವಾಗಿ ನಾನು ಸೇವೆ ಮಾಡಲಾರದೆ, ಅದ್ಭುತವಾದ ಸಕ್ಸಸ್ ನಾನು ನೋಡಿದರೂ ಕೂಡ ಈ ಸೇವೆ ನಿಲ್ಲುವಂತಹ ಅವಕಾಶ ಇರುವುದೇ ಇಲ್ಲ. ಚಿಕ್ಕ ಸೇವೆಯಾಗಿರ್ಬೋದು, ಚಿಕ್ಕ ಸಭೆಯೇ ಆಗಿರಬಹುದು, ಆದಾಗ್ಯೂ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಾ ನೀವು ಸಂದೇಶ ಕೊಡ್ತಿರುವುದಾದರೆ ಆ ಸಭೆ ನಿಲ್ಲುತ್ತದೆ, ಆ ಸೇವೆ ನಿಲ್ಲುತ್ತದೆ. ಅದನ್ನೇ ಕರ್ತನ ನಾಮದಲ್ಲಿ ನಾನು ಹೇಳಲಿಚ್ಛಯಿಸಿದ್ದು. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸೇವೆಗಳಿವೆ, ದೊಡ್ಡ ದೊಡ್ಡ ಸೇವಕರುಗಳಿದ್ದಾರೆ, ಅವು ಕುಸಿದು ಬಿದ್ದಿವೆ. ಅದಕ್ಕೆ ಪ್ರಧಾನ ಕಾರಣ ಏನೆಂದರೆ ಅವರು ಸಕ್ಸಸ್ ಅನ್ನು ಆಧಾರ ಮಾಡಿಕೊಂಡು ಅದೇ ಸೇವೆಯಾಗಿದೆ ಎಂಬುದಾಗಿ ಭಾವಿಸಿದರು. ಆದರೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದರು. ಫಲಿತವಾಗಿ ಸೇವೆಯೂ ಕುಸಿದು ಬಿದ್ದಿತು, ಸಭೆಗಳು ಕುಸಿದು ಬಿದ್ದುವು. ಅಷ್ಟು ಮಾತ್ರವಲ್ಲ, ಅವರು ಸೇರಬೇಕಾದಂತಹ ಗಮ್ಯಕ್ಕೆ ಸೇರ್ಲಿಕ್ಕಾಗಲಿಲ್ಲ. ಸೇವೆಯಲ್ಲಿ ಸ್ತ್ರೀಯರ ಪಾತ್ರ ಏನಾಗಿದೆ, ಪುರುಷರ ಪಾತ್ರ ಏನಾಗಿದೆ ಎಂದು ಮತ್ತೆ ನಾನು ವಿವರವಾಗಿ ಹೇಳುವ ಅಗತ್ಯವಿಲ್ಲ.
ನಾನು ಹೇಳುವುದು ವಾಸ್ತವವೋ ಅಲ್ಲವೋ ಎಂದು ದಯವಿಟ್ಟು ನೀವು ಬೈಬಲನ್ನು ಓದಿ ಅರ್ಥ ಮಾಡಿಕೊಳ್ಳಿರಿ. ಇಲ್ಲ ನಾನು ಇಂತಹ ಪುಸ್ತಕ ಓದಿದ್ದೇನೆ, ಇಲ್ಲ ಇಂತಹ ಗ್ರಂಥದಲ್ಲಿ ಓದಿದ್ದೇನೆ, ಇಂತಹ ಕಾಮೆಂಟ್ರಿಯಲ್ಲಿ ಓದಿದ್ದೇನೆ ಅನ್ನುವುದೆಲ್ಲ ಪಕ್ಕಕ್ಕೆ ತಳ್ಳಿಹಾಕಿ ಬೈಬಲನ್ನು ಓದ್ರಿ. ಬೈಬಲ್ನಲ್ಲಿ ಏನಿದೆ ಎಂದು ನೋಡಿರಿ. ಆ ಸೇವಕರು ಉಪಯೋಗ ಆಗಲಿಲ್ಲವೋ, ಈ ಸೇವಕರು ಉಪಯೋಗ ಆಗಲಿಲ್ಲವೋ, ಆ ಸೇವಕಳು ಉಪಯೋಗ ಆಗಲಿಲ್ಲವೋ, ಈ ಸೇವಕಳು ಉಪಯೋಗ ಆಗಲಿಲ್ಲವೋ. ದೇವರು ನಮಗೆ ಆ ಕೆಲಸ ಕೊಟ್ಟಿಲ್ಲ. ಅವರನ್ನು ನೋಡಿ ಇವರನ್ನು ನೋಡಿ ಸೇವೆ ಮಾಡೆಂದು ದೇವರು ಹೇಳಿಲ್ಲ. ದೇವರು ಹೇಳಿದ್ದು ವಾಕ್ಯವನ್ನು ನೋಡಿ ಸೇವೆ ಮಾಡಂದಿದ್ದಾರೆ. ನಾನು ಬಹಳ ಸಂದರ್ಭದಲ್ಲಿ ಬಹಳ ಜನರೊಂದಿಗೆ, ಹೆಚ್ಚು ಜನರೊಂದಿಗೆ ಇಲ್ಲದಿದ್ದರೂ ಕನಿಷ್ಠ ಕೆಲವರೊಂದಿಗೆ ನಾನು ಮಾತಾಡುವಾಗ, ನೀವು ಮಾಡುತ್ತಿರುವ ಸೇವೆ ವಾಕ್ಯಾನುಸಾರವಾದ ಸೇವೆ ಎಂದು ವಾಕ್ಯದಿಂದ ನೀವು ನಿರೂಪಿಸಬಲ್ಲಿರೋ ಎಂದು ಪ್ರಶ್ನಿಸಿದರೆ, ನಿಮಗೆ ಗೊತ್ತಾ ಬ್ರದರ್, ಕ್ರಿಸ್ತಶಕ 300ನೇ ವರ್ಷದಲ್ಲಿ ಇಂಥ ಊರಲ್ಲಿ ಏನಾಗಿತ್ತು ಗೊತ್ತಾ, ಅವರು ಎಂತಹ ಸೇವೆ ಮಾಡಿದ್ರು ಗೊತ್ತಾ ಎನ್ನುವುದನ್ನು ಪಕ್ಕಕ್ಕಿಡ್ರಿ. ಕ್ರಿಸ್ತಶಕ 300ನೇ ವರ್ಷದಲ್ಲಿ, ಕ್ರಿಸ್ತಶಕ 700 ವರ್ಷದಲ್ಲಿ, 1000 ವರ್ಷದಲ್ಲಿ, ಆ ದೇಶದಲ್ಲಿ ಈ ದೇಶದಲ್ಲಿ ಇವೆಲ್ಲ ನಮಗೆ ಯಾಕೆ ಬೇಕು? ನಮ್ಮ ಕಣ್ಮುಂದೆ ಈ ವಾಕ್ಯವಿರುವಾಗ ಅವರನ್ನು ಇವರನ್ನು ನೋಡಿ ಅಲ್ಲ ನಾವು ಸೇವೆ ಮಾಡಬೇಕಾದದ್ದು, ವಾಕ್ಯವನ್ನು ನೋಡಿ ಸೇವೆ ಮಾಡಬೇಕು. ಅದಕ್ಕಾಗಿಯೇ ವಾಕ್ಯಾನುಸಾರವಾಗಿ ಸೇವೆ ಮಾಡುವ ಪ್ರಯತ್ನ ಮಾಡಿದರೆ ಅಂತಹ ಸೇವೆ, ಅಂತಹ ಸಂಸ್ಥೆ, ಅಂತಹ ಸಭೆ, ಅಂತಹ ಸಾಕ್ಷಿ ನಿಲ್ಲುತ್ತದೆ. ಯೆರೂಸಲೇಮಿನಲ್ಲಿ ಒಂದು ಅದ್ಭುತವಾದ ಸಭೆ ಇತ್ತು. ಆ ಸಭೆ ಯಾರ ಮನೆಯಲ್ಲಿ ಪ್ರಾರಂಭಿಸಲಾಯಿತು ಎನ್ನುವುದಾದರೆ, ಮರಿಯಳು ಎನ್ನುವಂತಹ ಒಬ್ಬ ಆತ್ಮೀಕಳ ಮನೆಯಲ್ಲಿ ಸಭೆ ಪ್ರಾರಂಭಿಸಲಾಯಿತು. ಈ ತಾಯಿಗಿರುವ ಆಸೆ ಏನೆಂದರೆ, ಪೇತ್ರನು ಅಲ್ಲಿಗೆ ಬರುವಾಗ, ಯೋಹಾನ ಅಲ್ಲಿಗೆ ಬರುವಾಗ, ಯಾಕೋಬ ಅಲ್ಲಿಗೆ ಬರುವಾಗ, ಇವರೆಲ್ಲರೂ ಬಂದು ಅಲ್ಲಿ ವಾಕ್ಯವನ್ನು ಸಾರುತ್ತಿರುವಾಗ, ಅನೇಕ ಜನರು ಕೂಡಿ ಬಂದು ಆ ವಾಕ್ಯವನ್ನು ಕೇಳಿ ಆ ಜನರೆಲ್ಲ ರಕ್ಷಿಸಲ್ಪಡುತ್ತಿರುವಾಗ, ದೇವರು ನನಗೆ ಕೊಟ್ಟಿರುವ ಈ ಆಸ್ತಿಯಲ್ಲಿ, ದೇವರು ನನಗೆ ಕೊಟ್ಟಿರುವ ಈ ಭವನದಲ್ಲಿ ಎಷ್ಟೋ ಅದ್ಭುತವಾದಂತಹ ಸೇವೆಯಲ್ಲಿ ಜರುಗುತ್ತಾ ಇದೆಯಲ್ಲವೇ? ಈ ಸೇವಕರೊಂದಿಗೆ ನನ್ನ ಮಗನು ಕೂಡ ಸೇವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಮಗನು ಕೂಡ ಸೇವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಮಗನು ಕೂಡ ವಾಕ್ಯ ಬೋಧಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಸಹಜವಾಗಿ ಸೇವೆ ಪ್ರೀತಿಸುವ ಯಾವುದೇ ತಾಯಿಯಾಗಲಿ, ಸೇವಕರನ್ನು ಪ್ರೀತಿಸುವಂತಹ ಇಲ್ಲವೇ ಸಭಾ ಸೇವೆಯನ್ನು ಪ್ರೀತಿಸುವಂತಹ ಯಾವುದೇ ತಾಯಿಯಾಗಲಿ ಅದನ್ನೇ ಕೋರಿಕೊಳ್ತಾಳೆ. ಹಾಗೆಯೇ ಈ ಮರಿಯಳು ಎಂಬ ತಾಯಿ ಕೂಡ ಅದನ್ನೇ ಕೋರಿಕೊಂಡಳು. ಯಾಕೆಂದರೆ ಆಕೆಗೂ ಕೂಡ ಒಬ್ಬ ಮಗನಿದ್ದನು. ಆ ಮಗನು ದೇವರ ಸೇವೆ ಮಾಡಬೇಕೆಂದು ಆಕೆ ಆಶಿಸಿದಳು. ಅದೇ ಸಮಯದಲ್ಲಿ ಆ ದಿನಗಳಲ್ಲಿ ದೊಡ್ಡ ಉಜ್ಜೀವನವನ್ನು ಆದಿಸಭೆ ಕಂಡಿತು. ಅದರಲ್ಲಿ ಒಂದೇನೆಂದರೆ, ಸೌಲನು ಎನ್ನುವಂತಹ ಒಬ್ಬ ಯೌವನಸ್ಥನು ಅದ್ಭುತವಾಗಿ ದೇವರಿಂದ ಸಂಧಿಸಲ್ಪಟ್ಟಿದ್ದ. ಅಲ್ಲಿಯವರೆಗೂ ಸಭೆಯನ್ನು ಬಹಳವಾಗಿ ಹಿಂಸೆಗೊಳಿಸಿ ಬಾಧಿಸಿರುವಂತಹ, ಸಭಿಕರನ್ನು ಹೊಡೆಯಿಸಿ ಹಿಂಸೆಗೊಳಿಸಿ ಸೆರೆಮನೆಯೊಳಗಡೆ ಹಾಕಿಸಿ ಬಹಳ ದುರ್ಮಾರ್ಗಿಯಂತೆ ವ್ಯವಹರಿಸಿರುವ ಸೌಲನು ಪೌಲನಾಗಿ ಮಾರ್ಪಟ್ಟ. ಸೌಲನನ್ನು ಕಂಡ್ರೆ ಯೆರೂಸಲೇಮಿನಲ್ಲಿರುವ ಪ್ರತಿಯೊಬ್ಬರಿಗೆ ಭಯ, ಪ್ರಾಮುಖ್ಯವಾಗಿ ಕ್ರೈಸ್ತರಿಗೂ ಕ್ರೈಸ್ತಿಯ ಬೋಧಕರಿಗೂ ಭಯ ಇತ್ತು. ಅಂತಹ ಸಮಯದಲ್ಲಿ ಸೌಲನು ಪೌಲನಾಗಿ ಮಾರ್ಪಟ್ಟಾಗ ವಾಸ್ತವದಲ್ಲಿ ಯೆರೂಸಲೇಮಿನಲ್ಲಿರುವಂತಹ ಸಭೆಯು, ಸಭಾ ಹಿರಿಯರಾಗಿರುವಂತಹ ಪೇತ್ರನು, ಯೋಹಾನ, ಯಾಕೋಬ ಇವರ್ಯಾರೂ ಕೂಡ ಸೌಲನನ್ನು ಅಂಗೀಕರಿಸಲಿಲ್ಲ, ಭಯಪಟ್ರು. ಆ ಸೌಲನು ಸಭೆಗಳ ಮೇಲೆ ದಾಳಿ ಮಾಡಿ ಸಭೆಯ ಸಭೀಕರನ್ನು ಹಿಂಸೆಗೊಳಿಸಿ ಬಾಧಿಸಿ ಬಂಧಿಸಿ ಸೆರೆಮನೆಯೊಳಗಡೆ ಹಾಕಿಸುತ್ತಿದ್ದಾನೆ. ಈಗ ಅವನು ಹೊಂದಿಕೊಂಡಿರುವ ಮಾರ್ಪಡುವಿಕೆ ಕೂಡ ಸೆರೆಮನೆಯೊಳಗೆ ಜನರನ್ನು ಹಾಕಿಸುವ ಪ್ರಕ್ರಿಯೆಯ ಒಂದು ಭಾಗವಾಗಿದೆ, ಅದು ನಿಜವಾದದಲ್ಲ ಎಂಬ ಭಾವನೆಯೊಂದಿಗೆ ಸೌಲನನ್ನು ವಾಸ್ತವದಲ್ಲಿ ಆದಿಸಭೆಗೆ ಹಿರಿಯರಾಗಿರುವ ಈ ಶಿಷ್ಯರೆಲ್ಲರೂ ಕೂಡ ಹತ್ತಿರಕ್ಕೂ ಬರಗೊಡಿಸಲಿಲ್ಲ. ಹಾಗೆ ಯಾರು ಬರಗೊಡಿಸದಿರುವಾಗ ಬರ್ನಬಾ ಎನ್ನುವಂತಹ ಆದರಣೆಯ ಪುತ್ರನು ಪೌಲನ ಜೀವಿತದಲ್ಲಿ ಕಂಡಿರುವಂತಹ ಸಾಕ್ಷಿಯನ್ನು, ಅವನು ಪ್ರಕಟಿಸುತ್ತಿರುವ ಸಂದೇಶದ ಸಾರಾಂಶವನ್ನು ಗುರುತಿಸಿ ಗ್ರಹಿಸಿ ಪೌಲನನ್ನು ಕರೆತಂದು ಯೆರೂಸಲೇಮಿನಲ್ಲಿರುವ ಸಭೆಗೆ ಪರಿಚಯಿಸಿರೋದೇ ಬರ್ನಬನು. ಅಂತಿಯೋಕ್ಯ ಎಂಬ ಪಟ್ಟಣದಲ್ಲಿ ಒಂದು ಅದ್ಭುತವಾದ ಸಭೆ ಸ್ಥಾಪಿಸಲಾಗುತ್ತೆ. ಆ ಸಭೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಬರ್ನಬನು ಅಲ್ಲಿಗೆ ಹೋಗುತ್ತಾನೆ. ಆ ಅಂತಿಯೋಕ್ಯ ಪಟ್ಟಣದ ಹತ್ತಿರದಲ್ಲಿಯೇ ತಾರ್ಸು ಎಂಬ ಪಟ್ಟಣವಿದೆ. ಅಲ್ಲಿಯೇ ಪೌಲನು ತಾರ್ಸದವನಾದ್ದರಿಂದ ಅಲ್ಲಿ ಪೌಲನಿರುತ್ತಾ ಇರುವುದರಿಂದ ಬರ್ನಬನು ಹೋಗಿ ಪೌಲನನ್ನು ಕರೆತಂದು, ನನ್ನೊಂದಿಗೆ ನೀನು ಸೇವೆಯಲ್ಲಿ ಪಾಲ್ಗೊಳ್ಳು, ಇಲ್ಲಿ ಅದ್ಭುತವಾದ ಸೇವೆ ಜರುಗುತ್ತಾ ಇದೆ ಎಂದು ಹೇಳಿ ಬರ್ನಬನು ಪೌಲನನ್ನು ತನ್ನೊಂದಿಗೆ ಸೇವೆಯಲ್ಲಿ ಉಪಯೋಗ ಆಗುವುದಕ್ಕಾಗಿ ಆರಿಸಿಕೊಳ್ತಾನೆ. ಒಟ್ಟಿಗೆ ಸೇರಿ ಸೇವೆ ಮಾಡಬೇಕೆಂಬ ನಿರ್ಣಯ ತೆಗೆದುಕೊಳ್ತಾನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬರ್ನಬನಿಗೆ ಸಂಬಂಧಿಯಾಗಿರುವಂತಹ ಮಾರ್ಕನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ದಯಾದ ನಾಗಿರುವ ಎಂದು ಮಾರ್ಕನ ಬಗ್ಗೆ ಇಲ್ಲಿದೆ, ಆದರೆ ಅದು ನಮಗೆ ಅರ್ಥ ಆಗದಿರ್ಬೋದು. ಅದರ ಅರ್ಥ ಸಮೀಪ ಬಂಧು ಆಗಿದ್ದಾನೆ, ಕಝನ್ ಎಂದು ಇಂಗ್ಲಿಷ್ನಲ್ಲಿದೆ. ಬಹುಶಃ ಬರ್ನಬನು ಹಾಗೆಯೇ ಮರಿಯಳು ಅಣ್ಣ ತಂಗಿ ಆಗಿರಬಹುದು, ರೈಟ್? ಈಗ ಮಾರ್ಕನು ಬರ್ನಬನಿಗೆ ಬಂಧುವಾಗಿದ್ದಾನೆ, ಯಾಕೆಂದರೆ ಬರ್ನಬನು ಮರಿಯಳ ಬಂಧುವಾಗಿದ್ದಾನೆ.
ನಿಮಗೆ ಅರ್ಥವಾಯ್ತಾ? ಸೊ ಬರ್ನಬನು ಯಾರು? ಆದರಣೆಯ ಪುತ್ರನಾಗಿದ್ದ. ಬರ್ನಬನು ಏನ್ ಮಾಡಿದ? ಯೆರೂಸಲೇಮಿನಲ್ಲಿ ಎಲ್ಲಾ ವಿಶ್ವಾಸಿಗಳು ತಮ್ಮ ತಮ್ಮ ಆಸ್ತಿಯನ್ನು ತಂದು ಕೊಡ್ತಿರುವಾಗ ಬರ್ನಬನು ಕೂಡ ತನಗಿರುವ ಹೊಲವನ್ನೆಲ್ಲ ದೇವರ ಸೇವೆಗೋಸ್ಕರ ಕೊಟ್ಬಿಡ್ತಾನೆ. ತನ್ನ ಆಸ್ತಿಯನ್ನೆಲ್ಲ ದೇವರ ಸೇವೆಗೆ ಕೊಟ್ಟುಬಿಟ್ಟು ಅಪೋಸ್ತಲರ ಪಾದಗಳ ಬಳಿಯಲ್ಲಿಟ್ಟಿರುವ ಒಬ್ಬ ಅದ್ಭುತನಾದ ಧನವಂತನು. ಬರ್ನಬನು ಯಾವ ರೀತಿ ಒಬ್ಬ ಧನವಂತನೋ ಹಾಗೆಯೇ ಮರಿಯಳು ಕೂಡ ಧನವಂತಳಾಗಿದ್ದಳು. ಈ ಕುಟುಂಬ ಧನವಂತರ ಕುಟುಂಬವಾಗಿತ್ತು. ಅದಕ್ಕಾಗಿಯೇ ಬರ್ನಬ ಮರಿಯಳ ಬಂಧು ಆಗಿರುವುದರಿಂದ ಅವನಿಗಿರುವ ಆಸೆ ಏನೆಂದರೆ ಮಾರ್ಕನು ಕೂಡ ಸೇವೆ ಮಾಡಬೇಕು, ನಮ್ಮ ಬಂಧುವಾದ ಮಾರ್ಕನು ಕೂಡ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಅದೇ ಸಮಯದಲ್ಲಿ ಜರುಗಿದ್ದೇನೆಂದರೆ ಬರ್ನಬ ಪೌಲನು ಸೇರಿ ಸುವಾರ್ತೆ ಸೇವೆ ಮಾಡುವುದಕ್ಕೋಸ್ಕರ ಪ್ರಯಾಣ ಪ್ರಾರಂಭಿಸುತ್ತಾರೆ. ಅದಕ್ಕೆ ಫಸ್ಟ್ ಮಿಷನರಿ ಜರ್ನಿ ಅನ್ನುತ್ತಾರೆ. ಮೊದಲ ಸುವಾರ್ತೆ ಪ್ರಯಾಣ ಆಗಿದೆ. ಪೌಲ ಬರ್ನಬ ಸೇರಿ ಸೇವೆ ಮಾಡಬೇಕು ಎಂದು ತೀರ್ಮಾನ ತೆಗೆದುಕೊಂಡಾಗ ನಾನಂದುಕೊಳ್ತೇನೆ ಈ ಮರಿಯಳು ಬರ್ನಬನಿಗೆ ಹೇಳಿರುತ್ತಾಳೆ, ಹೇಗೂ ನೀನು ಸೇವೆಗೆ ಹೋಗ್ತಿದೆಯಲ್ಲವೇ, ನಿನ್ನೊಂದಿಗೆ ನನ್ನ ಮಗನನ್ನು ಸೇವೆಗೆ ಕರೆದೊಯ್ಯಬಹುದಲ್ಲವೇ? ಅವನು ಸೇವೆಯಲ್ಲಿ ಉಪಯೋಗ ಆಗಬೇಕು, ಸೇವೆಯಲ್ಲಿ ಉಪಯುಕ್ತವಾದ ಪಾತ್ರೆಯಾಗಿ ಸೇವೆ ಸಲ್ಲಿಸಬೇಕು. ನನ್ನ ಮಗನನ್ನು ಕೂಡ ನೀನು ಕರೆದೊಯ್ಯಬಹುದಲ್ಲವೇ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಆಕೆಯ ಮಗನು ಸೇವೆಯಲ್ಲಿ ಉಪಯೋಗ ಆಗಬೇಕೆಂಬ ಉದ್ದೇಶದಿಂದ ತನ್ನ ಮಗನನ್ನು ಸೇವೆಗೆ ಕಳಿಸಬೇಕೆಂದು ಪ್ರಯತ್ನಿಸ್ತಾಳೆ. ವಾಸ್ತವದಲ್ಲಿ ಮಾರ್ಕನು ರಕ್ಷಿಸಲ್ಪಟ್ಟಿದ್ದಾನೋ? ವಾಸ್ತವದಲ್ಲಿ ಮಾರ್ಕನು ಸೇವೆ ಮಾಡಬೇಕೆಂಬ ತಾತ್ಪರ್ಯವುಳ್ಳವನಾಗಿದ್ದಾನೋ? ವಾಸ್ತವದಲ್ಲಿ ಮಾರ್ಕನು ನಿಜವಾಗ್ಲೂ ಸೇವೆಯ ತವಕವುಳ್ಳವನಾಗಿದ್ದಾನೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವುದಾದರೆ ಪ್ರಶ್ನೆಯಾಗಿ ಹೇಳಿಕೊಂಡಿತು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ವಾಕ್ಯಾನುಸಾರವಾದ ಸೇವೆ ಇದೆ, ವಾಕ್ಯಕ್ಕೆ ವಿರುದ್ಧವಾದ ಸೇವೆಯೂ ಕೂಡ ಇದೆ. ವಾಕ್ಯಕ್ಕೆ ವಿರುದ್ಧವಾದ ಸೇವೆ ಜರುಗುತ್ತಿರುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಆ ಸೇವೆಯಲ್ಲಿ ಮಹತ್ಕಾರ್ಯಗಳು ಜರುಗುತ್ತವೆ, ಅದ್ಭುತಗಳು ಜರುಗುತ್ತವೆ. ಆದರೆ ಅಂಥ ಸೇವೆಯನ್ನೆಲ್ಲ ನೀನು ಕೋರಿಕೊಳ್ತಿರೋದು. ವಾಕ್ಯಾನುಸಾರವಾದ ಸೇವೆ ಕೋರಿಕೊಳ್ತಿದ್ದೀರಿ, ಸಕ್ರಮವಾದ ಸೇವೆ ಕೋರಿಕೊಳ್ತಾ ಇದ್ದೀರಿ. ದೇವರೇ ಎರಡು ಕೈಯನ್ನು ಜೋಡಿಸಿ ಬೇಡಿಕೊಳ್ತೇನೆ, ನಮ್ಮ ಈ ಕಲ್ವರಿ ಸೇವೆ ವಾಕ್ಯಾನುಸಾರವಾದ ಸೇವೆಯಾಗಿರಬೇಕು, ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಸೇವೆಯಾಗಿರಬೇಕು. ದಿನ ಸೇವಕನಾದ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಚಿತ್ತದ ಅಡಿಯಲ್ಲಿ ತೆಗೆದುಕೊಳ್ಳಿರಿ. ನಾನು ಮಾಡುವ ಸೇವೆಯಾಗಿರ್ಬೋದು, ಸಾರುವ ಸಂದೇಶ ಆಗಿರ್ಬೋದು, ಎಲ್ಲಿಯೂ ಕೂಡ ದೇವರೇ ಯಾವುದೊಂದು ಕೂಡ ವಾಕ್ಯಕ್ಕೆ ವಿರುದ್ಧವಾಗಿ ಇರಬಾರದು. ಸಂಪೂರ್ಣವಾಗಿ ಈ ಸೇವೆ ದೇವರೇ ಬಂಡೆಯ ಮೇಲೆ ಕಟ್ಟಲ್ಪಡಬೇಕು, ವಾಕ್ಯದ ಮೇಲೆ ಕಟ್ಟಲ್ಪಡಬೇಕು. ನಿಮ್ಮ ಚಿತ್ತ ಮಾಡುವವನಾದರೂ ಎಂದೆಂದಿಗೂ ಇರುವನು ಎಂದು ಹೇಳಿರುವುದರಿಂದ ನಿಮ್ಮ ಚಿತ್ತಾನುಸಾರವಾದ ಸೇವೆ ಮಾಡುವ ಮಹಾಕೃಪೆ ದೀನ ಸೇವಕನಾದ ನನಗೂ ನನ್ನೊಂದಿಗೆ ಸೇವೆ ಸಲ್ಲಿಸುವ ಎಲ್ಲರಿಗೂ ದಯಪಾಲಿಸಿರಿ. ಈ ವಾಕ್ಯವನ್ನು ದೇವರೇ ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸಿ ತಮ್ಮ ಜೀವಿತವನ್ನು, ತಮ್ಮ ಸೇವೆಯ ಜೀವಿತವನ್ನು ಸರಿಪಡಿಸಿಕೊಂಡು ವಾಕ್ಯಾನುಸಾರವಾಗಿ ಸೇವೆ ಮಾಡಿ ಅಭಿವೃದ್ಧಿಯಾಗುವ ಪ್ರತಿ ಸೇವಕರಿಗೂ ಅನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು, ನಿಮ್ಮ ಚಿತ್ತಾನುಸಾರವಾಗಿ ನಾವೆಲ್ಲರೂ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ
ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ, ಬನ್ನಿರಿ. ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.